ನಮಸ್ಕಾರ. ರೂಪಾ ಗುರುರಾಜ್ ಜೊತೆಗೆ ಒಂದೊಳ್ಳೆ ಮಾತಿಗೆ ಮತ್ತೆ ಸ್ವಾಗತ. ಎಷ್ಟು ಬಾರಿ ನಮಗೆ ನನಗದಿಲ್ಲ, ನನಗಿದಿಲ್ಲ, ನಾನು ಅಪೂರ್ಣ ಅಂತ ಅನ್ಸುತ್ತೆ. ನಾನು ಇನ್ನೂ ಚೆನ್ನಾಗಿದ್ದಿದ್ರೆ, ನನಗೆ ಇಷ್ಟುದ್ದ ಕೂದಲಿದ್ದಿದ್ರೆ, ನಾನು ಇಷ್ಟೆಲ್ಲ ಓದಿದ್ದಿದ್ರೆ, ಅಥವಾ ಅದ್ಯಾವುದೋ ಊರಿನಲ್ಲಿ ಕೆಲಸ ಮಾಡಿದ್ರೆ ನನ್ನ ಬದುಕು ಇನ್ನೂ ಚೆನ್ನಾಗಿರ್ತಿತ್ತೇನೋ ಅನ್ನುವಂಥ ಅಪೂರ್ಣತೆಯ ಯೋಚನೆಗಳು ಬಹಳಷ್ಟಿವೆ. ಆದರೆ ಎಂದಿಗೆ ನಾವಿರೋಷ್ಟೇ ಸಾಕು, ನಾವು ಇದ್ದ ಹಾಗೇನೆ ಚೆನ್ನಾಗಿದ್ದೀವಿ ಅಂತ ಸಮಾಧಾನ ಮಾಡ್ಕೋತೀವೋ ಅವತ್ತಿಗೆ ಜೀವನ ಎಷ್ಟು ಸುಂದರ ಆಗುತ್ತೆ ಗೊತ್ತಾ. ಇದನ್ನ ಹೇಳೋದಕ್ಕೆ ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ. ಒಬ್ಬ ಹುಡುಗಿ ಇರ್ತಾಳೆ, ಗೌರಿ ಅಂತ. ಆ ಗೌರಿ ಮನೆಯಲ್ಲಿ 2 ಕೊಡಗಳಿರುತ್ತೆ. ಆ ಕೊಡಗಳನ್ನು ತಗೊಂಡು ದಿನವೂ ಮನೆಗೆ ನೀರನ್ನ ತರ್ತಾ ಇರ್ತಾಳೆ ಗೌರಿ ಒಂದು 15 ವರ್ಷದ ಚಿಕ್ಕ ಹುಡುಗಿ ಅಂತ ಇಟ್ಕೊಳ್ಳೋಣ. ದಿನ ನೀರು ತರೋದಕ್ಕೆ ಮನೆಯ ಹತ್ರ ಇರೋ ಹೊಳೆಗೆ ಗೌರಿ ಹೋಗಿ ಆ 2 ಕೊಡಗಳಲ್ಲಿ ನೀರನ್ನ ತುಂಬಿಕೊಂಡು 2 ಕಂಕಳಿಗೆ ಅದನ್ನ ಇಟ್ಕೊಂಡು ಬರ್ತಾ ಇರ್ತಾಳೆ. ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ 2 ಕಂಕಳಲ್ಲಿ ಈ ಕೊಡವನ್ನ ಇಟ್ಕೊಂಡು ನೀರು ಹೊತ್ಕೊಂಡು ಬರ್ತಾ ಇದ್ರು. ಈಗಿನ ಕಾಲದಲ್ಲಿ ಅದು ನೋಡೋದು ಕಷ್ಟ ಬಿಡಿ. ಆದ್ರೆ ಗೌರಿ ಈ ತರ ನೀರು ಇಟ್ಕೊಂಡು ಬರ್ತಾ ಇದ್ಲಂತೆ. ತಮಾಷೆ ಏನು ಅಂದ್ರೆ, ಒಂದು ಕೊಡ ಸ್ವಲ್ಪ ತೂತಾಗಿತ್ತು, ಮತ್ತೊಂದು ಕೊಡ ಹೊಸದು, ತುಂಬಾ ಚೆನ್ನಾಗಿತ್ತು. ದಿನವೂ ಒಂದು ಕೊಡದ ನೀರು ಸ್ವಲ್ಪನೇ ಹರಿದು ಹೋಗ್ತಾ ಇತ್ತು. ಈ 2 ಕೊಡಗಳು ಮನೆಗೆ ಬಂದು ಗೌರಿ ನೀರು ತುಂಬಿ ಇಟ್ಟ ಮೇಲೆ ಮಾತಾಡ್ಕೋತಿದ್ವಂತೆ. ಈ ಹೊಸ ಕೊಡ ಅಂದ್ರೆ ಬಿಂದಿಗೆ ಯಾವಾಗ್ಲೂ ಈ ಮುರಿದು ಹೋಗಿರುವ ಅಥವಾ ತೂತಾಗಿರುವಂತಹ ಬಿಂದಿಗೆಯನ್ನ ಆಡ್ಕೋತಿತ್ತಂತೆ. ನೋಡು, ನನಗಾದ್ರೆ ನೀರು ತುಂಬಿಸಿದ್ರೆ ಮನೆಗೆ ಬರೋವರೆಗೂ ನಾನು ಅಷ್ಟೂ ನೀರನ್ನ ತಂದು ಮನೆಗೆ ಹಾಕ್ತೀನಿ, ನೀನು ತೂತಾಗಿದ್ದೀಯಾ, ಹಾಗಾಗಿ ಅವಳು ಎಷ್ಟು ಕಷ್ಟಪಟ್ಟು ತುಂಬಿಕೊಂಡಿರೋ ನೀರು ಕೂಡ ಮನೆಗೆ ಪೂರ್ತಿಯಾಗಿ ಬರೋದಿಲ್ಲ, ದಾರಿ ಪೂರ್ತಿ ನೀರು ಚೆಲ್ಕೊಂಡು ಬರ್ತೀಯ ನೀನು, ಅವಳ ಪರಿಶ್ರಮಕ್ಕೆ ನೀನು ಬೆಲೆನೇ ಕೊಡ್ತಾ ಇಲ್ಲ ಅಂತ ಆ ಹೊಸ ಕೊಡ ಅಂದ್ರೆ ಬಿಂದಿಗೆ ಹಳೆ ಕೊಡವನ್ನ ಆಡ್ಕೋತಾ ಇರತ್ತಂತೆ. ಆ ಹಳೆ ಕೊಡೆಗೆ ಬಹಳ ಬೇಜಾರಾಗುತ್ತೆ. ನಾನು ಚೆನ್ನಾಗಿರ್ಬೇಕಾಗಿತ್ತು, ನಾನು ಈ ಹೊಸ ಕೊಡದ ರೀತಿ ಇದ್ದಿದ್ರೆ ನಾನು ಕೂಡ ಪೂರ್ತಿ ನೀರನ್ನ ಮನೆಗೆ ತರ್ಬೋದಾಗಿತ್ತು, ಗೌರಿಗೆ ನನ್ನನ್ನು ಕಂಡ್ರು ಬಹಳ ಇಷ್ಟ ಆಗ್ತಿತ್ತು ಅಂತ ಅನ್ಕೊಳತ್ತಂತೆ. ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಒಂದು ದಿವಸ ಆ ಹಳೆ ಕೊಡ ಗೌರಿಯನ್ನ ಕೇಳುತ್ತಂತೆ, ಅಕ್ಕ ನೀನು ಬಿಂದಿಗೆ ಬದಲಾಯಿಸ್ಬಿಡು, ಒಂದು ಹೊಸ ಕೊಡವನ್ನ ಈ ಸತಿ ಜಾತ್ರೆಗೆ ಹೋದಾಗ ತಗೊಂಬ, ಆಗ ನೀನು ನೀರು ತರ್ತೀಯಲ್ಲ ಅದೊಂದಿಷ್ಟು ಚೆಲ್ಲೋಗೋದಿಲ್ಲ, ಮನೆಗೆ ಬರ್ಬೇಕಾದ್ರೆ ನೀರಷ್ಟು ಮನೆಗೆ ತಗೊಂಬರ್ಬೋದು, ಮತ್ತೆ ನಿನಗೆ ಶ್ರಮನೂ ಕಡಿಮೆ ಆಗತ್ತೆ ಅಂತ ಹೇಳತ್ತಂತೆ. ಅರೆ ಹೀಗ್ಯಾಕೆ ಹೇಳ್ತಿದ್ಯಾ, ನಿಂಗೆ ಹೀಗ್ಯಾಕೆ ಅನ್ನಿಸ್ತು ಅಂತ ಗೌರಿ ಕೇಳಿದಾಗ ಆ ಕೊಡ ಹೇಳ್ತಂತೆ, ನಾನು ಮತ್ತೆ ಆ ಹೊಸ ಕೊಡ ಮಾತಾಡ್ಕೋತಿದ್ವಿ, ದಿನವೂ ನನ್ನಿಂದಾಗಿ ನೀರು ಸೋರು ಹೋಗ್ತಾ ಇದೆ, ಹೀಗಾಗಿ ನನಗೆ ನನ್ನ ಬಗ್ಗೆ ಬಹಳ ಬೇಜಾರಿದೆ, ನಾನು ಆ ಹೊಸ ಕೊಡದ ರೀತಿ ಇರಬೇಕಾಗಿತ್ತು, ಆವಾಗ ನೀನು ನನ್ನನ್ನು ಬಹಳಷ್ಟು ಪ್ರೀತಿಸ್ತಿದ್ದೆ ಅಂತ ಹೇಳತ್ತಂತೆ. ಗೌರಿ ಹೇಳ್ತಾಳಂತೆ, ನನಗೆ ನಿನ್ನನ್ನು ಕಂಡ್ರೂ ತುಂಬ ಪ್ರೀತಿ, ಬಾಯಿಲಿ ನಿಂಗೇನೋ ತೋರಿಸ್ತೀನಿ ಅಂತಾಳಂತೆ. ಏನು ತೋರಿಸ್ಬೋದು ಗೌರಿ ಅಂತ ಆ ಕೊಡ ಅವಳ ಜೊತೆ ಹೋದಾಗ, ಗೌರಿ ನೀರನ್ನು ತಂದಂತಹ ದಾರಿ ಇರುತ್ತಲ್ಲ, ಆ ದಾರಿಯಲ್ಲಿ ಯಾವ ಕೈನಲ್ಲಿ ಆ ಹಳೆ ಕೊಡವನ್ನ ಇಟ್ಕೊಂಡು ಬಂದಿರ್ತಾಳೋ ಆ ನೀರೆಲ್ಲ ಸೋರಿ ಆ ದಾರಿಯಲ್ಲಿ ಪೂರ್ತಿ ಹೂವಿನ ಗಿಡಗಳು ಅರಳಿದ್ವಂತೆ. ಹೊಸ ಕೊಡವನ್ನ ಇಟ್ಕೊಂಡು ಬಂದಂಥ ದಾರಿಯಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆದಿರಲ್ಲ. ಗೌರಿ ಹೇಳ್ತಾಳಂತೆ, ನೋಡು, ನಿನ್ನಿಂದ ಚೆಲ್ಲಿದಂಥ ನೀರಿನಿಂದ ಇಷ್ಟೊಂದು ಹೂವಿನ ಗಿಡಗಳು, ನಾನು ದಿನಾ ಹೊಳೆಯಿಂದ ನೀರು ತರಬೇಕಾದ್ರೆ ಈ ಹೂವಿನ ಗಿಡಗಳನ್ನು ನೋಡ್ತಾ ಸಂತೋಷ ಪಟ್ಕೊಂಡು ಮನೆಗೆ ಬರ್ತೀನಿ, ಇದು ನಿನ್ನಲ್ಲಿದ್ದಂಥ ಒಂದು ಚಿಕ್ಕ ನ್ಯೂನತೆಯಿಂದಾನೇ ಸಾಧ್ಯ ಆಗಿದ್ದು ಅಂತ ಹೇಳ್ತಾಳಂತೆ. ಹೀಗಾಗಿ ನಮಗೆ ಯಾವುದೋ ಒಂದು ಚಿಕ್ಕ ನ್ಯೂನತೆ ಇರಬಹುದು, ಯಾವುದೋ ಒಂದರಲ್ಲಿ ನಾವು ಸ್ವಲ್ಪ ಕಡಿಮೆ ಆಗಿರಬಹುದು, ಆದರೆ ಅದರಲ್ಲೂ ಕೂಡ ಅದರದ್ದೇ ಆದ ಚೆಲುವಿದೆ. ನಾನು ಈ ರೀತಿ ಇಲ್ಲ, ನನ್ನ ಬಣ್ಣ ಕಮ್ಮಿ, ಅಥವಾ ನನ್ನ ಕೂದಲು ಈ ರೀತಿ, ನನ್ನ ಕಣ್ಣು ಈ ರೀತಿ, ಎಷ್ಟೋ ಜನರಿಗೆ ಅವರ ಎತ್ತರದ ಬಗ್ಗೆ ಕಾಳಜಿ ಇರುತ್ತೆ, ನಾನು ಉದ್ದ ಇಲ್ಲ, ನಾನು ಮೋಟ ಇದ್ದೇನೆ, ಅಥವಾ ನಾನು ಸ್ವಲ್ಪ ಗುಂಡಗಿದ್ದೇನೆ, ಇಂಥದ್ದೆಲ್ಲ ಕಾಳಜಿಗಳು ಹುಟ್ಟಿದಾಗಿಂದ ಕೊನೆವರೆಗೂ ನಮಗಿದ್ದೇ ಇರುತ್ತೆ. ನಾವಿದ್ದ ಹಾಗೆ ನಾವು ಮಾತ್ರ ಇರೋದಕ್ಕೆ ಸಾಧ್ಯ, ಮತ್ತಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಮ ಮನೆಯವರಿಗೆ, ನಮ್ಮ ಸ್ನೇಹಿತರಿಗೆ ನಾವು ಹೇಗಿರ್ತೇವೋ ಹಾಗೇ ತುಂಬ ಇಷ್ಟ. ಯಾಕೆಂದರೆ
ನಮ್ಮಲ್ಲಿರುವಂಥ ಭಾವನೆಗಳು, ನಮ್ಮಲ್ಲಿರುವಂಥ ಪ್ರೀತಿ, ನಾವು ಕೊಡಬಹುದಾದಂಥ ಪ್ರೀತಿ ನಮಗೆ ಮಾತ್ರ ಸಾಧ್ಯ ಅಲ್ವಾ? ಇನ್ಮೇಲಾದರೂ ಇಂಥ ಯೋಚನೆಗಳನ್ನು ಬಿಟ್ಟುಬಿಡಿ. ನಾವು ಹೇಗಿದ್ದೇವೋ ಹಾಗೇ ಚೆನ್ನಾಗಿದ್ದೇವೆ ಅಂತ ಆತ್ಮವಿಶ್ವಾಸದಿಂದ ಬದುಕಿದಾಗ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಅಷ್ಟೇ, ಯಾರೂ ಪರಿಪೂರ್ಣರಲ್ಲ, ಯಾರೂ ಕೂಡ ಕಂಪ್ಲೀಟ್ ಅಲ್ಲ. ನಮ್ಮಲ್ಲಿರುವಂಥ ಆ ಇನ್ಕಂಪ್ಲೀಟ್ನೆಸ್ನೇ ನಾವು ಇಷ್ಟಪಡ್ತಾ ನಾವು ಹೇಗಿದ್ದೇವೋ ಹಾಗೆ ಪ್ರೀತಿಯಿಂದ ಬದುಕಿದಾಗ ಬಾಳು ಬಹಳ ಚೆನ್ನಾಗಿರುತ್ತೆ. ನಮ್ಮ ಜೀವನದ ದಾರಿಯಲ್ಲಿ ಕೂಡ ಹೂವುಗಳು ಅರಳುತ್ತೆ. ನಿಮ್ಮ ಜೀವನದಲ್ಲಿ ಇಂಥ ಅನೇಕ ಆತ್ಮವಿಶ್ವಾಸದ ಹೂವುಗಳು ಅರಳಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದೊಳ್ಳೆ ಮಾತನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಒಳ್ಳೆಯ ಮಾತಿನ ಜೊತೆಗೆ. ನಿಮ್ಮ ಪ್ರೀತಿಯ ರೂಪಾ ಗುರುರಾಜ್.